ಅವರು ನಡೆದಾಡುವ ದೇವರಿಗೆ ಅಪಕೀರ್ತಿ ಬರಲಾಗಿ ಮಠಕ್ಕೆ ಆಧರಿಸಿಕೊಂಡು ನೀವು ಶಾಂತ ರೀತಿಯಿಂದ ಅವ್ರ ದರ್ಶನ ಪಡ್ಕೊಂಡು ಪಾವನರಾಗುವಂತ ಕೆಲಸ ಮಾಡಬೇಕು. ಮತ್ತು ನಿಮಗೆ ಇಚ್ಛೆ ಬಿಟ್ಟಿದ್ದು ನಾವು ಇನ್ನೂ ಜನ ಭಾಳ ಬರ್ತಾರೆ ನಾಳೆ ಬೆಳಿಗ್ಗೆ. ನಾವು ರಾತ್ರಿ ಇಲ್ಲಿದ್ದವ್ರಿಗೆ ದರ್ಶನ ಮಾಡಿಸ್ತೀವಿ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನ ಮಾಡಬೇಕಂತ ಈಗ ನಾವು ಎಲ್ಲ ಪೊಲೀಸ್ ಆಫೀಸರು ಎಲ್ಲ ಹಿರಿಯರು ಕೊಟ್ಟು ನಾವು ಮಾತಾಡಿದ್ವಿ. ಅದರಿಂದ ನೀವು ಹುಡುಗಿನೂ ಬರ್ಬೋದು, ನಿಮ್ಗೆ ಇಚ್ಛೆ ಇದ್ರು ಸ್ವಲ್ಪ ನಾವು ಇಲ್ಲೇ ಉಳಿಸ್ಕೊಳ್ಳೋ ಅಪಾರ ದರ್ಶನ ತಗೊಂಡು ಇಲ್ಲೇ ಇಟ್ಕೊಂಡು ಇರಲಿ. ಅದರ ಮಂದಿ ಜಾಸ್ತಿ ಬಂದಂದ್ರೆ ಜನ ಸಾಗೋದಿಲ್ಲ. ಆ ದೃಷ್ಟಿಯಿಂದ ನಾನು ಹೇಳಬೇಕು, ಎಲ್ಲಕ್ಕೂ ನಿಮ್ಗೆ ಇಚ್ಛೆ ಬಿಟ್ಟಿದ್ದು ನಿಮ್ಗೆ ಬಿಟ್ಟಿದ್ದು. ನೀವು ದರ್ಶನ ತಗೊಂಡು ಮನೆಗೆ ಹೋಗಿ ಬೆಳಿಗ್ಗೆ 6 ಗಂಟೆಗೆ ಬಂದು ನಾಳೆ 4 ಗಂಟೆಗೆ ಅವರು ಸಮಾಧಿ ಕಾರ್ಯಕ್ರಮದ ಅಲ್ಲಿ ಇಡೀ ವಿಧಾನಗಳೊಂದಿಗೆ ಜಗದ್ಗುರು 2 ಗಂಟೆಗೆ ಬರ್ತಾರೆ. ಶ್ರೀಶೈಲ ಜಗದ್ಗುರು ಅನೇಕ ಸ್ವಾಮೀಜಿಗಳಿಗೆ ಹೇಳಿಲ್ಲ, ಅವರು ಬರ್ತಾರ. ಅನೇಕ ಮುಖಂಡರು, ರಾಜಕೀಯ ಮುಖಂಡರು ಎಲ್ಲರೂ ಬರ್ತಾರ. ಮತ್ತು ಜನಸಂಖ್ಯೆ ಹೆಚ್ಚಾಗಿದ್ದರಿಂದ 4 ಬ್ಯಾರಿಕೇಡ್ ಹಾಕಿ 2 ಹೆಣ್ಮಕ್ಳಿಗೆ 2 ಗಂಡು ಮಕ್ಕಳಿಗೆ ದರ್ಶನ ಕೊಡುವಂತ ಕೆಲಸ ಮಾಡುವಂತ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಶಾಂತಿಯಿಂದ ನೀವು ಒಟ್ಟಾರೆ ನೀವು ನಡ್ಕೊಳ್ಳೋದ್ರ ಮುಖಾಂತರ ಅಪ್ಪ ಅವರಿಗೆ ಕೀರ್ತಿ ತರುವಂತ ಕೆಲಸ ಮಾಡಬೇಕು. ಅದು ಅಲ್ಲದೆ ನಾವೆಲ್ಲ ನಾನು ವೈಯಕ್ತಿಕವಾಗಿ ನಾನು ಇನ್ನೂ ಹಿರಿಯರ ಮಾತಾಡ್ತೀನಿ. ಹೇಗೆ ಅನಿಸ್ತ ಜಾಗ ಮಾಡ್ತೀವಿ, ಅಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕನ್ನುವಂಥದ್ದನ್ನು ಗುರಿ ನಮ್ಮದಲ್ಲ. ಅವರು ದೇಹ ತ್ಯಾಗ ಮಾಡ್ಯಾರಟ್ಟ ಅಂದ್ರೆ ಅವ್ರ ಮನಸ್ಸು ಇಳಿಯ ಆಗ್ತದೆ. ಅವರು ಆ ಮೂರ್ತಿ ಒಳಗೆ ಅವ್ರು ಇರ್ತಾರೆ. ನೀವು ಮೊದಲು ಹೆಂಗೆ ಬರ್ತಿದ್ರಿ ಹಂಗ ದರ್ಶನ ಆ ಮೂರ್ತಿ ತಗೊಂಡ್ರೆ ನಿಮಗ ಬಡ್ಡಿಗೆ ಅಪ್ಪ ನಿಮ್ಮ ದರ್ಶನ ಕೊಡ್ತಾರೆ. ಆದ್ರಿಂದ ಆ ರೀತಿ ವ್ಯವಸ್ಥೆಯನ್ನ ಮಾಡಿದ್ವಿ. ನಾವು ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ನಾವು ಇರಬೇಕು, ಅವರಿಗೆ ಗೌರವ ತರುವಂತ ಕೆಲಸ ಮಾಡಬೇಕು. ನಾನು ಮೊದಲೇ ಹೇಳಿದ ಪ್ರಕಾರ ಹುಟ್ಟಿದವರು ಸಾಯಿರಬೇಕು. ಶ್ರೀಕೃಷ್ಣ ಸಾವಾಗ್ಯದ, ಶ್ರೀರಾಮನ ಸಾವಾಗ್ಯದ, ಯಾರ್ಯಾರ ಭಗವಂತನ ಕರಿತು ನಾವು ಅವ್ರಿಗೆ ಸಾವಾಗ್ಯದ. ಅದರ ಪ್ರಕಾರ ಇವರ ಅಪ್ಪರು ನಮಗೆ ಇವತ್ತು ನಮ್ಮನ್ನು ಬಿಟ್ಟು ಅಲ್ಲಿದ್ದಾರೆ, ಈ ದೇಹವನ್ನು ಬಿಟ್ಟು ಅಲ್ಲಿದ್ದಾರೆ. ಅವರು ಈ ವಾತಾವರಣದಲ್ಲಿ ನಗರದ ವಾತಾವರಣದಲ್ಲಿ ಶಾಶ್ವತವಾಗಿ ಸೂರ್ಯಚಂದ್ರನ ಭಕ್ತರಿಗೆ ಆಶೀರ್ವಾದ ಪೂರ್ವಕ ಇರ್ತಾರೆ ಅನ್ನುವಂತ ಭರವಸೆಯೊಂದಿಗೆ ನಾವೆಲ್ಲರೂ ಅವರಿಗೆ ಏನು ಅಪಾರ ಪ್ರಮಾಣದಲ್ಲಿ ವಿಶೇಷವಾಗಿ ತಾಯಿಗಳು ಲಕ್ಷ ತಾಯಿಗಳು ಇಸ್ಕೊಂಡು ಅಪ್ಪವ್ರ ಮೇಲೆ ಅಗಾಧವಾದ ಭಕ್ತಿ ಇಟ್ಕೊಂಡು ಅವರಿದ್ದೀವಿ. ಅದರಲ್ಲಿ ನಿಮ್ಗ ಎಲ್ಲರಿಗಿಂತಲೂ ಹೆಚ್ಚು ನೋವಾಗ್ಯದ. ಆ ನೋವನ್ನು ತಡ್ಕೊಳ್ಳುವಂತ ಶಕ್ತಿನೂ ಆ ಬಡ್ಡಿಗೆ ಅಪಾರ ನಮ್ಗೆ ಕೊಡ್ಲಿ ಅಂತ ನಾನು ಅಪಾರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮೆಲ್ಲರ ಪರವಾಗಿ. ಅದರಿಂದ ನಾವೆಲ್ಲರೂ ಕೂತ್ಕೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾಳೆ 4 ಗಂಟೆಗೆ ಮುಗಿಸೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದಾದ ನಂತರ ಈ ಮಠಕ್ಕೆ ಯಾವುದೂ ಜಾತಿ ಇಲ್ಲ, ಯಾವುದೂ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಆ ರೀತಿ ಅಪ್ಪವರು ಈ ಮಠವನ್ನ ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ಈ ಸ್ಟೇಟ್ ನವರು ಬೆಳೆಸಿರ್ತಕ್ಕಂಥ ಕೆಲಸ ನಮ್ಮೆಲ್ಲರ ಹೆಮ್ಮೆ ತರುವಂತ ಕೆಲಸ ಅವರು ಮಾಡಿದ್ದಾರೆ. ಅದರಿಂದ ದಯಮಾಡಿ ನೀವೆಲ್ಲರೂ ದುಃಖವನ್ನು ತಡ್ಕೊಳ್ಳುವಂತ ಕೆಲಸ ಆಗಬೇಕು. ನಮಗೂ ದುಃಖ ಆಗಿಲ್ಲ, ಪರಿವಾರ ಏನು ಮಾಡೋದು ಆಗೋದಿಲ್ಲ. ಭಗವಂತನ ಇಚ್ಛೆ, ಭಗವಂತನಂತೆ ಹೋಗಿದಾರೆ. ನಿಮ್ಮೆಲ್ಲರೂ ಪರವಾಗಿ ಬೆಳೆದು ಬಯಸಾಕ ಮ್ಯಾಲ ಹೋಗಿರೋ ಪರಮಾತ್ಮನಂತೆ ಹೊಂಟಾರ. ಅದಕ್ಕೆ ಅವ್ರಿಗೆ ಬಿಡ್ಕೊಡುವಂತ ಕೆಲಸ ನಾವೆಲ್ಲರೂ ನಾಳೆ ಮಾಡೋಣ ಅಂತ ಮಾತಲ್ಲಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಶಾಂತ ರೀತಿಯಿಂದ ತಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿ ಮಾಡಿಕೊಂಡು ತಾವೆಲ್ಲರಿಗೂ ವಂದಿಸಿ ನಮ್ಮ ಮಾತು